ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಏನಪ್ಪ ಅಂತಂದ್ರೆ ಅಗ್ನಿವೀರ್ ಕ್ಲಾಸಸ್ ಮಾಡ್ತಾಯಿದ್ದೀವಿ ಸರ್. ಯಾಕೋ ಗ್ರೂಪ್ ಡಿ ಮತ್ತು NTPC ಬಗ್ಗೆ ಮಾಡ್ತಾ ಇಲ್ಲಲ್ಲ, ಅದ್ರ ಬಗ್ಗೆನೂ ಮಾಡಿರಿ ಕ್ವಶನ್ಸ್ ಅಂತೇಳಿ ಸ್ವಲ್ಪ ವೆರೈಟಿ ಕ್ವಶನ್ಸ್ ತಂದಿದ್ದೀನಿ. ಯಾವ ಥರ ಕ್ವಶನ್ಸ್ ಯಾವ ಥರ ಬಂದಿರ್ತವೆ, ಯಾವ ಥರ ನಾವು ಈಸಿ ಇಲ್ಲಿ ಸಾಲ್ವ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಯಾರ್ಯಾರು ಇನ್ನೂ ಪ್ರಿವಿಯಸ್ ರಿವ್ಯೂ ನೋಡಿಲ್ಲಲ್ಲ ಅವರೆಲ್ಲ ನೋಡಿರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಅಗ್ನಿವೀರ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾವೆ ನಾಳೆಯಿಂದ. ನಾಳೆ ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ರೆಗ್ಯುಲರಾಗಿ ಕ್ಲಾಸನ್ನು ನೋಡಿರಿ. ಓಕೆ, ನಿನ್ನೆ RPF ಎಕ್ಸಾಮ್ ಮುಗ್ದವ. ನಿನ್ನೆ ತನಕ ಇದು 18ರವರೆಗೂ. ಇನ್ನು ಮುಂದೇನು ಅಂತ ಹೇಳಿದರೆ ಗ್ರೂಪ್ ಡಿ NTPC. ಅದೇ ರೀತಿ ಅದು ಮುಗಿದ ತಕ್ಷಣ ಮುಂದೆ ನವಂಬರಲ್ಲಿ ಏನು ಮಾಡ್ತಾರೆ, ಮತ್ತೆ SSCGD ಕಾಲ್ಫಾರ್ಮ್ ಅದ. ಸೊ ರೆಗ್ಯುಲರಾಗಿ ನಿಮ್ಮದು ಸ್ಟಡಿ ಕಂಟಿನ್ಯೂ ಆಗಿರಲಿ, ಆಮೇಲೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೋಡೋಣ್ರಿ ಕ್ವಶನ್ಸ್ ಯಾವ ಥರ ಅದಾವ ಅಂತೇಳಿ. ಓಕೆ, ಹಾಂ, ಕ್ವಶನ್ ನೋಡ್ರಿ. 2 to the power of -7 into 2 to the power of 3n plus 4 equal to 2 to the power of 11 divided by 2 to the power of 5 ಅದ. ಇದು ಏನು ಬಲಭಾಗ, ಇದು ಎಡಭಾಗ ಅಂತಂದ್ರೆ ಎಡಭಾಗ ಬಲಭಾಗ ಅಂತಂದ್ರೆ ಏನು, LHS ಈಕ್ವಲ್ ಟು RHS ಐತಿ. ಅವ್ರು ಏನು ಕೇಳ್ಯಾರ, ಈ n ವ್ಯಾಲ್ಯೂ ಏನು ಬರ್ತೈತಿ ಅಂತ ಕೇಳ್ಯಾರ. ಇದು 3n plus 1 ಐತಿ, 4 ಐತಲ್ಲ, ಅಲ್ಲಿ ಏನು ಬರ್ತೈತೆ. ಈಗ ನೋಡಿರಿ, ಒಂದು ಗೊತ್ತಿರ್ಬೇಕು ಏನು, a to the power of m ಇಂಟು a to the power of n equal to a to the power of m plus n. ಇದು ಗೊತ್ತಿರಬೇಕು ಫಾರ್ಮುಲಾ, ಬೇಸಿಕ್. ಆಮೇಲೆ a to the power of m ಡಿವೈಡೆಡ್ ಬೈ a to the power of n ಅಂತಂದ್ರೆ ಏನು ಹೇಳ್ರಿ, a to the power of m minus n. ಇದ್ರ ಬಗ್ಗೆ ಎಲ್ಲ ಅಪ್ಲೈ ಆಗ್ತವೆ. ಈಗ ನೋಡಿರಿ, ಈಗ ಇದನ್ನು ಹೆಂಗೆ ಬರಿಬೋದು ನಾನು, 2 to the power of -7 ಆಮೇಲೆ ಪ್ಲಸ್ ಮಧ್ಯದಲ್ಲಿ ಇಂಟು ಆಯ್ತಲ್ಲ 3n plus 4. ಹೌದ್ರಿ, ಏನದ 3n plus 4 ಈಕ್ವಲ್ ಟು ಈ ಮುಂದೇನದ 2 to the power of 11 minus 5. ಈಗೇನು ಬರುತ್ತೆ ನೋಡಿರಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಬೇಸ್ ತೆಗೆದುಬಿಟ್ರೆ ಸೇಮ್ ಅದಾವ. ಓಕೆ, 3n ಅದ ಪ್ಲಸ್ 4 -7 ಅಂದ್ರೆ -3 ಆಯಿತು, ಅಂದ್ರೆ 3n -3 ಉಳಿತು. ಈ ಕಡೆ 11 - 5 ಅಂದ್ರೆ 6. ಈ 3 ಈ ಕಡೆ ಹೋದ್ರೆ 3 ಎಷ್ಟಾಯಿತು, ಪ್ಲಸ್ ಆಯಿತು 9. ಇದು ಈ ಕಡೆ ಹೋದ್ರೆ 3 3 9. ದೆನ್ n ಈಕ್ವಲ್ ಟು ಎಷ್ಟು ಬಂತು, 3 ನೋಡಿರಿ. ಇದು ಗ್ರೂಪ್ ಡಿಯಲ್ಲಿ 2022ರಲ್ಲಿ ಕೇಳಿದ ಪ್ರಶ್ನೆ. ಒಂದು ಗ್ರೂಪ್ ಡಿಯಲ್ಲಿ 2022ರಲ್ಲಿ ಕೇಳಿದಂತಹ ಪ್ರಶ್ನೆ. ಈ ಸಲನೂ 100% ಈ ಥರ ಕ್ವಶನ್ಸ್ ಬರ್ತವೆ. ಓಕೆ, ಏನು ಮಾಡ್ಬೇಕು ನೋಡಿ, ಇವು ಗೊತ್ತಿರಬೇಕು. ಇವತ್ತೆಲ್ಲ ಈ ಥರನ ಕ್ವಶನ್ಸ್ ತೊಗೊಂಡೀನಿ, ಗೊತ್ತಿಲ್ಲ, ಇದ್ರ ಮೇಲೇ ಎಲ್ಲವೂ ಅಪ್ಲೈ ಆಗ್ತವೆ. ಓಕೆ, ಡನ್. n ಈಕ್ವಲ್ ಟು ಎಷ್ಟು ಬಂತು, 3. ಆಪ್ಷನ್ ನಂಬರ್ ಯಾವ್ದು ನೋಡಿರಿ, ಆಪ್ಷನ್ ನಂಬರ್ C ನೋಡಿರಿ, ಆಪ್ಷನ್ ನಂಬರ್ C. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಸಿಂಪ್ಲಿಫಿಕೇಶನ್, ಸರಳೀಕರಣ. x to the power of 1 y to the power of square ಏನು x into y square into z to the power of -3 divided by y to the power of -3 to the power of ಸ್ಕ್ವೇರ್ ಅದ ನೋಡ್ರಿ. ಇದು ಎಲ್ಲದಕ್ಕೂ ಹೋಲ್ ಸ್ಕ್ವೇರ್ ಅನ್ನಂಗಿಲ್ಲ. ಓಕೆ, ಇದು ಎಲ್ಲಿ ಕೇಳ್ಯಾರ ನೋಡ್ರಿ, 7ನೇ ತಾರೀಕು ಅಕ್ಟೋಬರ್ 2022ರಲ್ಲಿ ಶಿಫ್ಟ್ 3ನೇ ಶಿಫ್ಟ್ನೇ ಕೇಳ್ಯಾರ ಅದನ್ನು. ಇಲ್ಲಿ ನೋಡಿ, ಸಿಂಪಲ್. ಇದು ಏನು ಮಾಡ್ಬೇಕು ನೋಡ್ರಿ, ಈಗ ಇದು ಏನು, ಇದು 2 ಐತಲ್ಲ, ಈ ಒಳಗಿಂದಕ್ಕೆ ಎಲ್ಲದಕ್ಕೂ ಇಂಟು ಆಗ್ತಾವೆ. ಹೌದಾ, ನೋಡಿರಿ ಏನೇನಾಗ್ತವೆ ನೋಡಿರಿ. ಫಸ್ಟಿಗೆ ಇದು 3 ಐತಿ, 3 ಎಷ್ಟು 6. ಈ 6 ಅನ್ನೋದು ಈ ಎಕ್ಸಿಗೆ ಸಂಬಂಧಪಡ್ತೈತಿ. ನಾ ಡೈರೆಕ್ಟ್ ಬರೀತೀನಿ ನೋಡಿರಿ, 3 6 ಅಂತಂದ್ರೆ -6. ನೆಕ್ಸ್ಟ್ y ಐತಿ, y to the power 2 ಐತಿ, 2 3 6, 6 12 -12. ಓಕೆ, ನೆಕ್ಸ್ಟು z to the power of -6 divided by
y to the power of minus 6. ಓಕೆ, ಈಗ ಇದನ್ನು ನೋಡ್ರಿ, ಇಲ್ಲಿ ಮೈನಸ್ 6 ಅದ. ಓಕೆ, ಇಲ್ಲಿ ಮೈನಸ್ 6 ಅದ. ಈ 6 ಅಲ್ಲಿ ಈ 12ರಲ್ಲಿ 6 ಹೋದರೆ ಎಷ್ಟಾಯಿತು? 6 ಉಳಿತು. ಓಕೆ, ಇದನ್ನು ಈ ಮೇಲ್ಗಡೆ ಇರುವಂತಹ ನೆಗೆಟಿವ್ ಒಳಗೆ ಅದಾವ, ಇದನ್ನು ಕೆಳಗಡೆ ಬರ್ತಾರೆ ಪಾಸಿಟಿವ್ ಒಳಗೆ ಆಗ್ತಾವೆ. ಬೇಸಿಕ್ ಗೊತ್ತಿರಬೇಕು. 1 ಡಿವೈಡೆಡ್ ಬೈ ಇದನ್ನು ಹಿಂಗೆ ಬರಿಬೋದು ನಾನು, x to the power of 6, y to the power of 6, z to the power of 6. ಇದು ನಾವು ಫೈನಲ್ ಆನ್ಸರ್. ಒಂದೇ ಸ್ಟೆಪ್ಪಲ್ಲಿ ನಾನು ನಿಮಗಿನ್ನು ಬರ್ದು ತೋರಿಸ್ತೀನಿ, ಡೈರೆಕ್ಟ್ ಮಾಡ್ತೀನಿ ನಾನು. ನಿಮಗೆ ಒಂದು ಸ್ಟೆಪ್ ಎಕ್ಸ್ಟ್ರಾ ವರ್ಷನ್. ಈ ಥರ ಬಂದರೆ ಹೆದರು ಬಿಡ್ತೀರಿ ನೀವು. ಭಾಳ ಈಸಿ ಇರ್ತಾವೆ ಕ್ವಶನ್. ಆಪ್ಷನ್ ನಂಬರ್ ಎಷ್ಟು ಹೇಳ್ರಿ? ಬಿ, ಸೆಕೆಂಡ್ ಆಪ್ಷನ್ ನೋಡ್ರಿ ಆನ್ಸರ್. ಓಕೆ, ಸೆಕೆಂಡ್ ಆಪ್ಷನ್. ಡನ್, ಗೊತ್ತಾಯ್ತು ರೀ? ಈಗ ಇದು ಹೆಂಗೆ ಬರ್ದ್ರಿ ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿರಿ. ಈಗ ಫಾರ್ ಎಕ್ಸಾಂಪಲ್ a to the power of minus 3 ಇದ್ದದನ್ನು ನಾನೇನು ಬರಿಬೋದು ರೀ? 1/a³ ಅಂತ ಬರಿಬೋದು. ಅದನ್ನು ಅಲ್ಲಿ ಬರ್ದದ್ದು ನಾನು. ಆಮೇಲೆ 10 to the power of minus 7 ಇದ್ದದನ್ನು ನಾವು 1 ಡಿವೈಡೆಡ್ ಬೈ 210 ಘಾತಾಂಕ 7 ಹಿಂಗೆ ಬರಿಬೋದು. ಅದನ್ನು ನಾನು ಇಲ್ಲಿ ಡೈರೆಕ್ಟ್ ಬರ್ತದೆ. ಇವೇನು ಎಕ್ಸ್ ಐತಲ್ಲ ಡಿವೈಡೆಡ್ ಬೈ ಬರ್ತದೆ. ಓಕೆ, ಗೊತ್ತಾಯ್ತು ರೀ? ಇಲ್ಲ ನೋಡ್ರಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. ಓಕೆ, ಥರ್ಡ್ ಕ್ವಶನ್. 3 to the power of x, 3 to the power of y equal to 9. 25 to the power of x, ಇದನ್ನು ಇಲ್ಲಿ ಇನ್ನೂ ಬರೀತೀನಿ ನೋಡ್ರಿ. 3 to the power of x, 3 to the power of y ಅಂದರೆ ಅದ್ರ ಘಾತಾಂಕಗಳದಾವ ಅಷ್ಟು, ಈಕ್ವಲ್ ಟು 9. ಮತ್ತು 25 to the power of x, 5 to the power of y ಈಕ್ವಲ್ ಟು 625. ಎಕ್ಸ್ ಮತ್ತು ವೈನ ಬೆಲೆ ಏನು ಅಂತ ಕೇಳಿ. ಇದು NTPC CBT 1 2021ರಲ್ಲಿ ಕೇಳಿದಂಥ ಪ್ರಶ್ನೆ ಅಂತ. ಎಲ್ಲಿ NTPC ಒಳಗೆ ಎರಡು ತೊಗೊಂಡಿನ ಸರ್. 6 ಗ್ರೂಪ್ ಡಿ ಹಾಗೂ NTPC 2 ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಅದ. ಓಕೆ, ಎಸ್. ಈಗ ನೋಡಿರಿ, ಇದನ್ನು ನಾವು ಯಾವ ರೀತಿ ಬರೀಬಹುದು? ಓಕೆ, ಬೇಸ್ ಅಂತೂ ಎರಡಕ್ಕೂ ಸೇಮ್ ಅದಾವ. ಓಕೆ, ಈಗ ನೋಡಿರಿ, ಇನ್ಕ ಫಾರ್ಮುಲಾ ಹೇಳಿದ್ನಲ್ಲ, a to the power of x ಇಂಟು b to the power of, ಅದರ ರೂಪದಾಗ ಎರಡು. ಇದನ್ನು ಹೆಂಗೆ ಬರಿಬೋದು? 3 to the power of x ಪ್ಲಸ್ y ಈಕ್ವಲ್ ಟು 9. 9ಅನ್ನು ಯಾವ ರೀತಿ ಬರಿಬೋದು? 9 ಬರೀದು ಬೇಡ. 9ಅನ್ನು ಯಾವ ರೀತಿ ಬರಿಬೋದು ನಾನು? 3 to the power of 2, 3 ಸ್ಕ್ವೇರ್ ಅಂತ ಬರಿಬೋದಾ? ಹೌದೋ ಇಲ್ಲೋ? ಓಕೆ, ನೆಕ್ಸ್ಟ್ ಇಲ್ಲಿ ಇದು ಬೇಸ್ ಎರಡು ಸೇಮ್ ಅದಾವ, ಬಿಟ್ಬಿಟ್ರಿ. ಏನು ಬಂತು? x ಪ್ಲಸ್ y ಈಕ್ವಲ್ ಟು 2 ಬಂತು. ಹೌದಾ? ಅಂದ್ರೆ ಇಲ್ಲೇನು x ಅಂದರೆ ಎಷ್ಟು ಹೇಳ್ರಿ? x ಅಂದ್ರೆ 2, y ಅಂದ್ರೆ 0. ಅಂದರೆ x ಪ್ಲಸ್ y ಈಕ್ವಲ್ ಟು 2 ಪ್ಲಸ್ 0 ಅಂದರೆ ಬಂತಿಲ್ಲ? ಇಲ್ಲಿ ಬಂತು ಇಲ್ಲೋ? ಅದ ನಮಗೆ ಇಲ್ಲಿ ಬರುತ್ತೆ ನೋಡ್ರಿ. ಈಗ ಇಲ್ಲಿ ಹಾಕ್ರಿ. 25 to the power of x ಅಂದರೆ ಎಷ್ಟು? 2. 25 to the power of x, y ಅದ ಇಲ್ಲ? ಅದ ಇಲ್ಲ? ಅಂದ್ರೆ ಇದನ್ನು ನಾವು ಯಾವ ರೀತಿ ಬರಿಬೋದು ರೀ? ಈಗ 25 ಇದೆ. ಓಕೆ, ಒಂದು ನಿಮಿಷ ನಿಮಗೆ ನೆಕ್ಸ್ಟ್ ಪೇಜ್ನಾಗ ತೋರಿಸ್ತೀನಿ. ಇಲ್ಲಿದೆ ನೋಡಿರಿ. 25 to the power of x ಲೆಕ್ಕ ಮುಗಿದದ್ದು ನಮ್ಮದು. ಸುಮ್ಮನೆ ಇದನ್ನು ತೋರ್ಸತ್ತೇನೆ ಅಷ್ಟೆ. ಓಕೆ, ಅಲ್ಲಿ ಎಕ್ಸ್ ಅಂತೂ ಸಿಕ್ಕತ್ತೆ ನನಗೆ, ಇನ್ನು ವಾಯ್ ಬೇಕಷ್ಟೆ ನನಗೆ. ಡನ್. ಓಕೆ, ಈಗ ನೋಡಿರಿ, ಇದನ್ನು ಯಾವ ರೀತಿ ಬರಿಬೋದು ನಾನು? ಇದನ್ನ ಯಾವ ರೀತಿ ಬರಿಬೋದು ನೋಡಿರಿ. 25 ಇದ್ದ 5 ಬರಿಬೋದಾ? 5 to the power of 2 ಅಂತ ಬರಿಬೋದಾ? 2x ಪ್ಲಸ್ y. ಇನ್ಕ ಫಾರ್ಮುಲಾ ಬರ್ತೀನಿ, ಒಂದೇ ಲೆಕ್ಕದಾಗ ಬರ್ತೀನಿ. ಅದೇ ರೀತಿ 625 ಅಂತಂದ್ರೆ 5 to the power of 4 ಅಂದ್ರೆ 2x ಪ್ಲಸ್ y ಈಕ್ವಲ್ ಟು ಏನು ಬಂತು? 4 ಬಂತು. ಇದನ್ನ ಸಿಂಪ್ಲಿಫೈ ಮಾಡಿರಿ, ಬರ್ತದೆ. ಆದ್ರೆ ನಮಗೆ ಇಲ್ಲೇ ಆನ್ಸರ್ ಸಿಕ್ಬಿಟ್ಟೈತಿ.
ಏನು ಹೇಳ್ರಿ, ಎಕ್ಸ್ ಮತ್ತು ವೈಗಳ ಬೆಲೆ 2 ಮತ್ತು 0. ಆಪ್ಷನ್ ನಂಬರ್ ಯಾವ್ದು ನೋಡಿರಿ, ಆಪ್ಷನ್ ನಂಬರ್ ಎ. ಸುಮ್ಮನೆ ಅದು ಮಾಡಿ ತೋರಿಸಿದ್ದು ನಿಮಗೆ. ಆಪ್ಷನ್ ನಂಬರ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. 100% NTPCಗೆ ಬರೋ ಚಾನ್ಸಸ್ ಅದಾವ. ಸೊ ಗೊತ್ತಿಲ್ಲ, ಬಂದತ್ತಿದೆ ಆಲ್ರೆಡಿ, ಈ ಥರ ಬಂದೇ ಬರ್ತವೆ. ಓಕೆ, ನೆಕ್ಸ್ಟ್ ಇದು ಕೂಡ NTPCಯಲ್ಲಿ ಕೇಳಿದ ಪ್ರಶ್ನೆ ನೋಡಿರಿ, 2021. ಹಾಂ, x to the power of 11 equal to y to the power of 0 and x equal to 2y, then y ನ ಬೆಲೆ ಎಷ್ಟು, ಆದರೆ y ನ ಬೆಲೆ ಎಷ್ಟು ಅಂತ ಕೇಳೋಣ. ಇದು ಶಿಫ್ಟ್ 3ಯಲ್ಲಿ ಕೇಳಿದಂಥ ಪ್ರಶ್ನೆ ಮೋಸ್ಟ್ಲಿ. ಓಕೆ, ಇಲ್ಲಿ ನೋಡಿರಿ, x to the power of 11 equal to y to the power of 0 ಅಂತಂದ್ರೆ ಯಾವುದೇ ಸಂಖ್ಯೆ ಘಾತಾಂಕ 0 ಇದ್ರೆ 1 ಆಗುತ್ತೆ ರೀ, ಹೌದು ಇಲ್ಲೋ. x ಅಂದ್ರೆ x to the power of 11 ಅಂತಂದಾಗ x to the power of x ಅವು x ಆತಲ್ಲದು, ಹೌದಿಲ್ಲದ, x equal to 1 ಅಂತ ಬರ್ತದೆ, ಹೌದಾ. ನೆಕ್ಸ್ಟ್ ಇದನ್ನು ತಗೋರಿ, x equal to 2y, x equal to ಆಲ್ರೆಡಿ 1 ಅಂತ ಬಂದೈತಿ, ಈಕ್ವಲ್ ಟು 2y ಅಂತಂದ್ರೆ y equal to 1/2. y equal to ಎಷ್ಟು, 1/2. ಆಪ್ಷನ್ ನಂಬರ್ ಇಲ್ಲಿ ನೋಡಿರಿ, ಡಿ. ಆಪ್ಷನ್ ನಂಬರ್ ಡಿ ನೋಡಿರಿ, ಸಿಂಪಲ್ ಇರ್ತವೆ. ಆದರೆ ಪ್ರಾಕ್ಟೀಸ್ ಮಾಡಿರಿ ಈಗಿಂದ, ಇನ್ನೂ ದೂರದ ಎಕ್ಸಾಮ್ ಅಂತೇಳಿ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ಟೈಮ್ ಸಿಕ್ಕಾಗ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ. ಓಕೆ, ಡನ್. 1/2 ಬಂತ್ರಿ. ಎಸ್, ನೆಕ್ಸ್ಟ್ 5th ಕ್ವಶನ್. ರೂಟ್ ಆಫ್ 5 to the power of n equal to 5, ಆದರೆ n ನ ಬೆಲೆ ಎಷ್ಟು ಅಂತ ಕೇಳಿ, ವ್ಯಾಲ್ಯೂ ಆಫ್ n ಅಂತ ಕೇಳ್ಯಾರ ನೋಡಿ. ಭಾಳ ಸಿಂಪಲ್ ಅದು ನೋಡಿರಿ. ಏನು ಬರೀತೀರಿ ಇದನ್ನು, ಈಗ ನೋಡಿರಿ, ಈಗ ಸ್ವಲ್ಪ ಬೇಸಿಕ್ ಹೇಳು ಏನು. ಈಗ ನೋಡಿರಿ, ರೂಟ್ ಆಫ್ 2 ಅದ, ಇದನ್ನು ಹೆಂಗೆ ಬರಿಬೋದು ರೀ, 2 to the power of 1/2 ಅಂತ ಬರಿಬೋದಾ, ಹೌದಾ. ಇದನ್ನ ಈ ಕಡೆ ಇಟ್ಕೊರಿ, ಬ್ಯಾಡ ಇದೆ, ಈ ರೀತಿ ಬರಿಬೋದಲ್ಲ. ಹಾಂ, ಇದನ್ನು ಈ ರೀತಿ ಬರಿಬಿರಿ, ಹೌದಾ. ನಿಮಗೆ ಬರೋದು ತೋರಿಸಿದ್ನ ಅಷ್ಟೆ. ಈಗ ನೆಕ್ಸ್ಟ್ ಈ ಕ್ವಶನ್ ಬರ್ರಿ. ಇಲ್ಲಿ ನೋಡಿರಿ, 5 to the power of ರೂಟ್ ಅದ ಅಂದ್ರೆ 1/2. ಇಲ್ಲಿ n ಅದಲ್ಲ ಅಂದರೆ n ಡಿವೈಡೆಡ್ ಬೈ 2 ಈಕ್ವಲ್ ಟು 5. ಇಲ್ಲಿ ಏನೂ ಇಲ್ಲ ಅಂದರೆ ಘಾತಾಂಕ 1 ಇರ್ತೈತಿ. ಎಸ್, ಈಗ ಬೇಸ್ ಸೇಮ್ ಅದಾವ, ಬಿಟ್ಬಿಡ್ರಿ ಎರಡು. ಅಂದರೆ ಏನು ಬಂತು, n ಡಿವೈಡೆಡ್ ಬೈ 2 ಈಕ್ವಲ್ ಟು 1 ಬಂತು. ಈ ಎರಡು ಈ ಕಡೆ ಕಳಿಸಿಬಿಡ್ರಿ, n ಈಕ್ವಲ್ ಟು ಎಷ್ಟು ಬಂತು, 2. ವೆರಿ ಸಿಂಪಲ್. n ಈಕ್ವಲ್ ಟು ಎಷ್ಟು ಬಂತು ರೀ, 2. ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ. ಇದು ಕೂಡ NTPCಯಲ್ಲಿ ಕೇಳಿದಂತಹ ಪ್ರಶ್ನೆ. NTPC 2021ರಲ್ಲಿ ಮಾರ್ಚ್ 7ನೇ ತಾರೀಕು ಕೇಳಿದಂಥ ಪ್ರಶ್ನೆ NTPC. ಈ RPF ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಎಲ್ಲ ಕ್ವಶನ್ಗಳನ್ನು ರೆಫರ್ ಮಾಡಬೇಕು. ಅದಕ್ಕೆ ನಾನು NTPC ಹಾಗೂ ಗ್ರೂಪ್ ಡಿಯನ್ನು ಪ್ರತಿ ವರ್ಷ ಕ್ವಶನ್ಸ್ ಬರುವಂಥದ್ದು ವೆರೈಟೀಸ್ ಇರ್ತವೆ, ಅದಕ್ಕೋಸ್ಕರ ಸ್ವಲ್ಪ ಎರಡು ಮಿಕ್ಸ್ ಮಾಡಿದ್ದೀನಿ. ಓಕೆ, ಡನ್. ಎಸ್, ನೆಕ್ಸ್ಟ್ 256 to the 256 to the power of 0.16, 256 to the power of 0.09. ನಡು ಇಂಟು ಅದ ಫಾರ್ಮುಲಾ ಗೊತ್ತದಲ್ಲ, ಏನು, a to the power of m. ಇದು ಕೂಡ ಎಲ್ಲಿ ಕೇಳಿದ್ದಪ್ಪ ಅಂತಂದ್ರೆ RRB ALP ಅಂದರೆ ಗೊತ್ತಲ್ಲ, ಲೋಕೋ ಪೈಲಟ್ ಐತಲ್ಲ, ಅದು ಯಾವಾಗ ಹೇಳ್ರಿ, 2024 ಕೇಳಿದಂಥ ಪ್ರಶ್ನೆ ನೋಡಿರಿ. ಹಾಂ, ಇದು ನೋಡಿರಿ ಯಾವ ರೀತಿ ಬರೀಬೋದು ನಾನು, 256 a to the power of m plus a to the power of m into a to the power of n ಅಂದರೆ ಪ್ಲಸ್ ಬರುತ್ತೆ, ಅಂದ್ರೆ 0.16. ಓಕೆ, 0.16 ಪ್ಲಸ್ 0.09 ಕೂಡಿಸಿದ್ರೆ ಎಷ್ಟಾಗತ್ತೆ ರೀ, 256 to the power of 0.25. ಓಕೆ, ಇದನ್ನು ಯಾವ ರೀತಿ ಬರೀಬೋದು, 0.25 ಅಂದರೆ 1/4 ಆಗುತ್ತೆ ರೀ.
1/4 ಆಗುತ್ತೆ. ಹಾಂ, ಈ 1/4 ಬೇಸಿಕ್ ನೋಡ್ರಿ ಏನೈತಿ, ಆವಾಗಲೇ ಹೇಳಿದ್ದೇನು, 2 to the power of 1/2 ನಾನು √2 ಅಂತ ಬರಿತೀವಿ. ಅದೇ ರೀತಿ 2 to the power of 1/3 √2 ಅಂತ ಬರಿಬೋದು, ಬರೆಯಬೇಕು. ಇದೇ ರೀತಿ ಬರಿಬೇಕು. ಇಲ್ಲಿ ಏನದ ನೋಡ್ರಿ, ನಮ್ಮ ಲೆಕ್ಕದಾಗ, ಹಿಂದಿನ ಲೆಕ್ಕದಾಗ ಇಲ್ಲಿ 4 ಅದ, ಅಂದ್ರೆ 4th root of 256 ಅಂದರೆ ಯಾವ್ದ್ರದ್ದು ಬರ್ತದೆ ನೋಡ್ರಿ, 4ರದ್ದು. ಅಂದ್ರೆ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಎ ನೋಡ್ರಿ. ಇಷ್ಟ ಸಿಂಪಲ್. ALP ಅಲ್ಲಿ ಕೇಳ್ಯಾರ ಇದು ಲೋಕೋ ಪೈಲಟ್ ಒಳಗೆ 2024 ನವಂಬರ್ದಾಗ ನಡೆಯಿತು. ಅವಾದ ನಂತರ ಇವು RPF ಎಕ್ಸಾಮ್ ಮಾಡೋದು SIದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಾಯಿತು? ಎಸ್. ನೆಕ್ಸ್ಟ್, ಹಾಂ, ಇದು ಕೂಡ ALP 2024ರಲ್ಲಿ ಕೇಳಿದೆ. ಯಾವತ್ತು? 25 ನವೆಂಬರ್ 2024ರಲ್ಲಿ ಕೇಳಿದಂತಹ ಪ್ರಶ್ನೆ. ಏನು? ಭಾಳ ಸಿಂಪಲ್. ಇಲ್ಲಿ ನೋಡ್ರಿ, ಇನ್ಕ ಸಿಂಗಲ್ ಡಿಜಿಟ್ ಇದು, ಇಲ್ಲಿ ಡಿವೈಡೆಡ್ ಬೈ ಅದ ನೋಡ್ರಿ, P/Q, Q/P. ನನಗೇನು ಬೇಕಾಗಿಲ್ಲ, ಎರಡು ಬೇಸನ್ನು ನನಗೆ ಬೇಕಾಗಿಲ್ಲ, ಎರಡು ಸೇಮ್ ಅದ, ತೆಗೆದು ಬಿಡ್ರಿ. ಅಂದರೆ ಏನು ಉಳಿತು ಹೇಳ್ರಿ? 2m. ಇಲ್ಲಿ ಪವರ್ ಏನದ ಅವನು ತೊಗೋತೀನಿ ಅಷ್ಟಾಗಿ. ಇಲ್ಲಿ ಪವರ್ ಏನದ ನೋಡ್ರಿ, 2m + 2 = 9 - m. ಅಂದರೆ m ವ್ಯಾಲ್ಯೂ ಬೇಕಾಗಿತ್ತು ಅವ್ರಿಗೆ. ಇಲ್ಲಿ m ಅಂದರೆ ಏನು ಬರುತ್ತೆ? ಓಕೆ, ಎಸ್. ಈ m ಒಂದು ಕಡೆ ಮಾಡ್ಕೊಡಿ. ಈ -m ಇದ್ದದ್ದು ಈ ಕಡೆ ಬಂದರೆ +m, ಹೌದಾ? ಅಂದ್ರೆ ಏನಾಯಿತು? 7 + 2 ಅಂತಂದ್ರೆ 11. ಹಾಂ, ಅಂದ್ರೆ m = ಏನು ಬಂತು ರೀ? 11. ಅದು ಏನು -11 ಬರುತ್ತೆ ರೀ. ಹಾಂ, ಮತ್ತು ಏನು ಬರುತ್ತೆ ಹೇಳ್ರಿ? -11. ಈ ಆಪ್ಷನ್ ಮಿಸ್ಟೇಕ್ ಆಗೈತಿ ಇಲ್ಲಿ, ಇದು -11 ಆಗಬೇಕು. -11 ಡನ್. ಒಂದೇ ಸ್ಟೆಪ್ನಾಗ ಇರ್ತೈತಿ. ಸಿಂಪ್ಲಿಫಿಕೇಷನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಓಕೆ, ಡನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು? ಇದು ಹೆಂಗೆ ಇನ್ನೊಂದು ಸಲ ಹೇಳಲೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇಲ್ಲಿ ನೋಡಿರಿ, 2m + 2 = ಈಗ ಇದನ್ನು ನಾನು ಶಾರ್ಟ್ಕಟ್ ಮಾಡಿದ್ದೆ, ಆದರೆ ಇದೇನು ಹೇಳ್ರಿ, ಈಗ ಇಲ್ಲಿ ಪ್ಲಸ್ ಮಾಡ್ಕೊಂಡು ಇದು ಮೈನಸ್ ಆಗತ್ತೆ ರೀ. ಹೌದೋ ಇಲ್ಲೋ? ಏನು ಚೇಂಜಸ್ ಐತಾನೆ? ಏನಿಲ್ಲ, ಸೈನ್ ಅಷ್ಟು ಚೇಂಜಸ್ ಆಗೈತಿ. ಇದೊಂದು ಸ್ಟೆಪ್ ಬಿಟ್ಟು ಇನ್ನು ಅದಕ್ಕೆ ಮತ್ತೊಂದು ಸಲ ಹೇಳತ್ತೀನಿ ಅಷ್ಟೆ. ಓಕೆ, ಡನ್. ಅಂದ್ರೆ ಇದು -9 + m. ಅರ್ಥ ಆಗತ್ತೆ ರೀ? ಗೊತ್ತಾತಲ್ಲ? m = -11. ಕನ್ಫ್ಯೂಸ್ ಆಗ್ಬಿಟ್ರೆ ಒಂದು ಡೈರೆಕ್ಟ್ ಮಾಡ್ತಿರ್ತೀನಿ ನಾನು ಒಂದ್ಸಲ, ಅವಾಗ ಮತ್ತೊಮ್ಮೆ ಹೇಳ್ತೀನಿ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್, 40 to the power of 0.11, 40 × 0.11, 40 × 0.1. ಇಲ್ಲಿ ನೋಡಿ, 40 × 0.11 = x, 40 × 0.1 = y. x to the power of z = y² ಆದರೆ ಜಡ್ಡನ ಬೆಲೆ ಎಷ್ಟು? ಇಲ್ಲಿ ಜಡ್ ಅದರಲ್ಲ, ಇಲ್ಲಿ ಇದ್ರಾಗ ಜಡ್ ಅದ ನೋಡಿ, ಆ ಜಡ್ಡನ ಬೆಲೆ ಎಷ್ಟು ಅಂತಂತ ಕೇಳ್ಯಾರ. ಅಂದ್ರೆ ಈಗ ಮಾಡ್ತೀನಿ ನೋಡಿರಿ, ವೆರಿ ಸಿಂಪಲ್ ಅದ. ಎಸ್, ನೋಡಿರಿ, ಶಾರ್ಟ್ಕಟ್ಟಾಗಿ ಮಾಡ್ತೀನಿ ನೋಡಿರಿ, ಎರಡೇ ಸ್ಟೆಪ್. ಅಂದ್ರೆ ಇಲ್ಲಿ ಎಕ್ಸ್ ಅದಲ್ಲ, ಇಲ್ಲಿ ಏನು ಕೊಟ್ಟಾರೆ? x to the power of z. ಇಲ್ಲಿ ಎಕ್ಸ್ ಅದ, ಎಕ್ಸ್ ವ್ಯಾಲ್ಯೂ ಏನದ? 40 to the power of 0.1, ಅದಕ್ಕೆ to the power of z ಅಂತ. ಹಂಗೆ ಗೊತ್ತಾಗತ್ತಿಲ್ಲ? ಎಕ್ಸ್ ಇದು ಏನು ನಮ್ಮದೇನು ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಬರೆಯತ್ತೀನಿ, 1 ಇದು ಎಕ್ಸ್ ಆಯಿತು. ಇದು ಟು ದ ಪವರ್ ಆಫ್ ಎಷ್ಟು ಅಂದ್ರೆ ಜಡ್ = ನೆಕ್ಸ್ಟ್ 40 to the power of 0.1 to the power of y ಅಂದ್ರೆ 2. ಡನ್. ಈಗ ಬೇಸ್ ಸೇಮ್ ಅದಾವ, ತೆಗೆದುಬಿಟ್ರಿ ಬ್ಯಾಡ್ ನನಗೆ. ಏನೈತಿ? 0.11 × z ಅಂತಂದ್ರೆ 0.11 z = ಇದು 0.1 × 2 ಅಂತಂದ್ರೆ 0.2. ಅಂದ್ರೆ ಈಗ z =
0.2 ಐತಿ ಈ ಕಡೆ ಏನೈತಿ 0.1. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ರೆ ಎಷ್ಟು ಬಂತು ನೋಡ್ರಿ, 20 ಡಿವೈಡೆಡ್ ಬೈ 11 ಅಂದ್ರೆ 1.82 ಬರುತ್ತೆ ನೋಡ್ರಿ, 1.82. ಆಪ್ಷನ್ ನಂಬರ್ ಬಿ ನೋಡ್ರಿ, ಆಪ್ಷನ್ ನಂಬರ್ ಬಿ. ಎಸ್, ಅದು ಏನೇ ಘಾತಾಂಕ ಇರಲಿ ಏನೇ ಇರಲಿ ಎಲ್ಲ ಒಂದೇ ಟೈಪ್ ಅದಾವ. ಸೊ ಅದಕ್ಕೋಸ್ಕರ ಒಂದೇ ಕಡೆ ತೊಗೊಂಡಿನಿ ಅಷ್ಟೇ. ವೆರಿ ಸಿಂಪಲ್ ಬಟ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಾಕ್ಟೀಸ್ ಬೇಕು, ನೋಡಿದ ತಕ್ಷಣ ಹೆದರಬಾರ್ದು. ಓಕೆ, ಇದು ಕೂಡ ಎಲ್ಲಿ ಕೇಳ್ಯಾರ ಅಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕೇಳ್ಯಾರ ನೋಡ್ರಿ, RPF ಮೊನ್ನೆ ನಡೆದವಲ್ಲ, RPF SI ಮೊದಲ ದಿನ ಡಿಸೆಂಬರ್ 24ರಲ್ಲಿ ಕೇಳಿದಂತಹ ಪ್ರಶ್ನೆ. RPF SI ಎಲ್ಲ ಥರ ಕ್ವಶನ್ಸ್ ತೊಗೊಂಡಿನ್ರಿ. ಒಟ್ಟು ಎಲ್ಲೆಲ್ಲಿ ಕ್ವಶನ್ಸ್ ಬಂದವಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಗೆ ರೀಸೆಂಟಾಗಿ ಆಗಿದ್ದು ಎಲ್ಲದರಲ್ಲಿ ಕ್ವಶನ್ ಅರೈಸ್ ಆಗ್ಯಾವ ಈ ಥರ. ಸೊ ಅದಕ್ಕೋಸ್ಕರ ಎಲ್ಲ ಒಂದೇ ಕಡೆ ತೊಗೊಂಡಿನಿ ಅಷ್ಟೇ. ಓಕೆ, ಡನ್. ಓಕೆ, ನೆಕ್ಸ್ಟ್ 2 to the power of 0.83 equal to x. ಸೇಮ್ ಇದ್ರ ಕ್ವಶನ್ ನೋಡಿ. ಇದು RPF SI ಒಳಗೆ ಕೇಳಿದ ಪ್ರಶ್ನೆ ನೋಡಿರಿ, 2024. ಓಕೆ, ಸೇಮ್ ಇದು ಹಂಗೆ ಏನು ಬರೀತೀರಿ, 0.83 Z ಈಕ್ವಲ್ ಟು ಡೈರೆಕ್ಟ್ ಮಾಡತ್ತೆ 455. ಓಕೆ, ಹೌದು ಇಲ್ಲೋ? ಎಸ್, 45 ಆಯಿತಾ. ನನಗೆ Z ಈಕ್ವಲ್ ಟು ಬೇಕಾಗಿತ್ತು. ಈಗ Z ಈಕ್ವಲ್ ಟು ಬೇಕಾಗಿದ್ದಿಲ್ಲ. Z ಈಕ್ವಲ್ ಟು ಏನು ಮತ್ತು ಪಾಯಿಂಟ್ ಎರಡು ಕಡೆ ಸೇಮ್ ಅದಾವ, 2 ಪಾಯಿಂಟ್ ತೆಗೆದುಬಿಡ್ರಿ. 45 ಡಿವೈಡೆಡ್ ಬೈ 83 ಅಂತಂದ್ರೆ 0.54. 0.54 ಆಪ್ಷನ್ ನಂಬರ್ ಬಿ ನೋಡ್ರಿ. ಅದೇ ಥರ ಕ್ವಶನು ಒಂದೇ ದಿನ ಕೇಳಿದ ಪ್ರಶ್ನೆಗಳು, ಶಿಫ್ಟ್ ಅಷ್ಟೇ ಚೇಂಜಸ್ಸು, ಒಂದೇ ದಿನ ಕೇಳಿದಂತಹ ಪ್ರಶ್ನೆಗಳು. ಡನ್. ಓಕೆ, ನೆಕ್ಸ್ಟ್ ಇದು NTPC ನೋಡ್ರಿ, 2021 NTPCಯಲ್ಲಿ ಕೇಳಿದಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ಮಾಡೋಣ್ರಿ. ಓಕೆ, ಏನಾಯ್ತು ನೋಡಿರಿ, ಇದನ್ನು ನಾ ಯಾವ ರೀತಿ ಬರೀಬೋದು, √5 + 1 ಡಿವೈಡೆಡ್ ಬೈ √5 - 1. ಇದಕ್ಕೆ ನಾ ಮಲ್ಟಿಫಿಕೇಶನ್ ಆಫ್ √5 + 1 ಡಿವೈಡೆಡ್ ಬೈ, ನೀವೆಲ್ಲ ಆಲ್ಮೋಸ್ಟ್ ಬೇಸಿಕ್ ಗೊತ್ತಿರ್ಬೇಕಾ ಇದಕ್ಕೆ. √5 + 1. ಈಗ ನಾವು ಸೊಲ್ಯೂಷನ್ ಮಾಡಿರಿ, ಏನು 2 ಟೈಮ್ಸ್ ಅದಲ್ಲ, √5 + 1 to the power of 2 ಡಿವೈಡೆಡ್ ಬೈ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ 4, 5 - 1 ಅಂತಂದ್ರೆ 4 ಬಂತು. ಓಕೆ, 4 ಬಂದಮೇಲೆ ಏನಾಯಿತು, ಅಲ್ಲೇನು ಉಳಿತು, 5 ಅಂದ್ರೆ 5, ಇದೊಂದು +1 6, ರೂಟ್ ತೆಗೆದುಬಿಡ್ರಿ. ಇಲ್ಲಿ ನೋಡಿರಿ, ಈ 7 ಹೋಯಿತು, ಏನು ಉಳಿತು, 6 ಉಳಿತಾ. ಆದ್ರೆ 6 × 2 × √5. ಓಕೆ, ಇವೆಲ್ಲ ಬೇಸಿಕ್ ಗೊತ್ತಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಎಸ್, ಏನು ಉಳಿತು ರೀ, 6 + 2 √5 ಡಿವೈಡೆಡ್ ಬೈ 4. ಮತ್ತೇನು ಸಿಂಪ್ಲಿಫಿಕೇಶನ್ ಆಗುತ್ತಾನ, 2 2 2 3 ಅಂತಂದ್ರೆ 3 + √5 ಡಿವೈಡೆಡ್ ಬೈ, ಯಾಕೆ ಇಲ್ಲಿ 2 ಕಾಮನ್ ತೊಗೋತೀನಿ ನಾ, ಅದು ಗೊತ್ತಿರಬೇಕು. ಒಂದ್ಸಲ ಇನ್ನೊಮ್ಮೆ ಹೇಳ್ತೀನಿ. ಎಸ್, ಇಲ್ಲಿ ಐತಿಲ್ಲ, ಇಲ್ಲಿ ನೋಡಿರಿ, 2 ಕಾಮನ್ ತೆಗಿತೀನಿ ಹೊರಗೆ, ಒಳಗಡೆ ಏನು ಉಳಿತು, 3 + √5 ಡಿವೈಡೆಡ್ ಬೈ 4. 2 2 2 1. ಡನ್. ಏನು ಬಂತು, 3 + √5 ಡಿವೈಡೆಡ್ ಬೈ 2. ಆಪ್ಷನ್ ನಂಬರ್ ಯಾವುದಕ್ಕೆ ನೋಡಿರಿ, 3 + √5 ಡಿವೈಡೆಡ್ ಬೈ 2. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ನೋಡಿರಿ, ಏನು ಬಂತು, ಆಪ್ಷನ್ ನಂಬರ್ ಬಿ. NTPCಯಲ್ಲಿ 100% ಕೇಳಕ್ಕೆ ಹೇಳ್ತಾರೆ. 2021ರಲ್ಲಿ ಕೇಳಿದ ಪ್ರಶ್ನೆ. ಅದೇ ರೀತಿ 2022ರಲ್ಲಿ ಕೇಳಿದ ಪ್ರಶ್ನೆ ನೋಡಿರಿ, ಯಾವುದು, NTPC
2022ರಲ್ಲಿ ಕೇಳಿದಂಥದ್ದು. ಇಲ್ಲಿ ಬೇಸ್ ನೋಡಿರಿ 2 ಅದಾವೆ, ಇಲ್ಲಿ ಇನ್ನು ಕೆಳಗಿತ್ತು 2 ಅದಲ್ಲ, ಅಂದರೆ ಈಗ ಎಲ್ ಸಿ ಎಮ್ ತೆಗಿಬೇಕಲ್ಲ, ಎಲ್ ಸಿ ಎಮ್ ತೆಗಿಬೇಕಿಲ್ಲ. ಎಸ್, ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ನೋಡಿರಿ, 7 + 3√5. ಓಕೆ, ಡನ್ನ. ಇದನ್ನು ಅರ್ಧ ಮಾಡ್ತೀನಿ, ನೀವು ಹೋಮ್ವರ್ಕ್ ಮಾಡಬೇಕು. ನೆಕ್ಸ್ಟ್ 3 - √5 + 7 - 3√5. ಎಲ್ ಸಿ ಎಮ್ ಗೊತ್ತಾಗತ್ತಿಲ್ಲ? ಹಾಂ, 3 + √5 ಅಂದ್ರೆ ಇದನ್ನು ಇದಕ್ಕೆ ಇಂಟು ಮಾಡಬೇಕು, ಇದನ್ನು ಇದಕ್ಕೆ ಇಂಟು ಮಾಡಿ, ಅದನ್ನ ಮಾಡಿದ್ದು ನಾವು ಡಿವೈಡೆಡ್ ಬೈ ಕೆಳಗಡೆ ಏನು ಉಳಿತು ನೋಡಿರಿ, ಸೇಮ್ 3² - √5². ಈಗ ಈ ಒಂದನ್ನು ಏನಾಗುತ್ತಲ್ಲ, ಇದರಲ್ಲಿರೋ ಒಂದೊಂದೊಂದೊಂದು ತೊಗೊಂಡು ಇದಕ್ಕೆ ಮಲ್ಟಿಫಿಕೇಷನ್ ಮಾಡಬೇಕು, ನೆಕ್ಸ್ಟ್ ಇದಕ್ಕಿಂದ ಇದಕ್ಕೆ ಮಲ್ಟಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್ ಪೇಜ್ನಾಗ ತೊಗೊತೀನಿ. ಓಕೆ, ಏನು ಮತ್ತು ನೋಡಿರಿ, 7 × 3 ಇಲ್ಲಿ ನೋಡಿರಿ, 1 ನಿಮಿಷ. 7ರಿಂದ ತೊಗೊಂಡು 7 × 3 = 21, ಹೌದಿಲ್ಲ? ಇದಕ್ಕೆ ಮಲ್ಟಿಫಿಕೇಷನ್ ಮಾಡಿರಿ. ನೆಕ್ಸ್ಟ್ ಇದಕ್ಕೆ ಗೊತ್ತಾಗತ್ತಿಲ್ಲ? ಎಸ್, ಏನು ಬಂತು, 7 × 3 = 21 -7 × √5 + 9√5 - 15 + 21 + 7√5 ಮೈನಸ್ ಕೆಳಗಡೆ ಬರೀತೀನಿ, 9√5 -15 ಡಿವೈಡೆಡ್ ಬೈ ಅಲ್ಲಿ 3² ರೂಟ್ ಕ್ಯಾನ್ಸಲ್, 9 - 5 ಅಂತಂದರೆ ಎಷ್ಟಾಯಿತು, 4. ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ತಲ್ಲ ಹೊಡೆದ್ಬಿಡ್ರಿ. ಪ್ಲಸ್ 7√5 - 7√5 + 9√5 - 9√5 ಮುಗಿತಾ? ಉಳಿಕಿದ್ದೆಲ್ಲ ಸಿಂಪ್ಲಿಫಿಕೇಷನ್. 21 ಅದ, -15 - 15 ಎಷ್ಟಾಯಿತು, -30. 21 21 42, 42 1 ಅಂತಂದ್ರೆ ಟೋಟಲ್ 12 ಉಳಿತು. 12 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟು ಬಂತು, 3 ಬಂತು ನೋಡಿರಿ. ಎಷ್ಟು ಬಂತು, 3. ಆಪ್ಷನ್ ನಂಬರ್ ಡಿ ನೋಡಿರಿ, ಬರೀ 3 ಬಂತು. NTPC ಒಳಗೆ 2022 ಇಲ್ಲೇ ನೋಡಿರಿ ನೀವು, ಇಲ್ಲಿ 2021ರಾಗ ಸಿಂಗಲ್ ಕೇಳ್ಕೊತ ಹೋಗ್ಯಾನ, ಆದ್ರೆ 2022ರಾಗ ಏನು ಮಾಡ್ಯಾನ ರೀ, ಡಬಲ್ ಕೇಳ್ಯಾನ ನೋಡಿರಿ. ಅರ್ಥ ಆಗತ್ತಿಲ್ಲ? ಈ ಥರ ಕ್ವಶನ್ಸ್ಗಳನ್ನು 100% ಬರ್ತವೆ. ಡನ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ, ಅದನ್ನು ನೋಡೋಣ. ಇದು ಕ್ವಶನ್, ಇದು ಕೂಡ ಎಕ್ಸಾಮ್ಸಲ್ಲಿ ಕೇಳಿದಂತಹ ಪ್ರಶ್ನೆ. ಏನು, 3 + √8 + 1 / 3 - √8 - 6 + 4√2. ಈ ಸಿಂಪ್ಲಿಫಿಕೇಷನ್ ಮಾಡೋಂತ ಏನೈತೆ ನೋಡಿರಿ, 3 + √8 ಪ್ಲಸ್, ಈಗ ಇಲ್ಲಿ ಕೆಳಗಡೆ ಇದ್ದದ್ದು ಮೈನಸ್ ಆಗೋದು, ಇದನ್ನು ಮೇಲ್ಗಡೆ ತೊಗೋಬೋದಲ್ಲ, ಹೌದಾ? ಅಂದ್ರೆ 3 + √8 ಡಿವೈಡೆಡ್ ಬೈ 1 -6 ಇದು ಚಿಹ್ನೆ ಒಳಗೆ ತೊಗೊತೀನಿ, -into ಪ್ಲಸ್ -4/2. ಇಲ್ಲಿ ಏನೇನದಲ್ಲ ಅವುಗಳನ್ನೆಲ್ಲ ಸಿಂಪಲ್ ಮಾಡಿ ಇಟ್ಕೊಂಡ್ರಿ. ಓಕೆ, ಎಸ್, ನೋಡಿರಿ ಇಲ್ಲಿ ಏನದ ನೋಡಿರಿ, 2 × √8 ಅಂತಂದ್ರೆ 3 + 3 ಎಷ್ಟಾಯಿತು, 6 ಪ್ಲಸ್ ಇಲ್ಲೊಂದು 4/2. ಇದು ಏನು √2 ಅಂತಂದ್ರೆ ಇದನ್ನ ಹೆಂಗೆ ಬರಿಬೋದು, 4/2 ಬರಿಬೋದು. ಗೊತ್ತಾಗತ್ತೈತಿ? ಎಸ್, -6 ನೆಕ್ಸ್ಟು -4/2 ಸೇಮ್ ಅಂತಿಲ್ಲ? ಎಸ್, +6 -6 + √4√2 -4√2 ಏನು ಉಳಿತು, 0. ಆಪ್ಷನ್ ನಂಬರ್ ಬಿ. ಎಷ್ಟು ನಿಮಗೆ ಲೆಂದಿ ಇರ್ತಾವಲ್ಲ ಅಷ್ಟು ಈಸಿ ಇರ್ತಾವೆ ಅಂತ ನಿಮಗೆ ಮೊದಲಿಂದ ಹೇಳ್ಕೊತ ಬಂದೀನಿ. ಈ ತರಹದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿಲ್ಲ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿರಿ ಇದೇ ಥರ ಪ್ರಶ್ನೆಗಳನ್ನು ನಾನು ತರ್ತೀನಿ. ಎಲ್ಲೆಲ್ಲಿ ಇವು ನೋಡಿರಿ, RPF
ಎಲ್ಲೆಲ್ಲಿಯೂ ನಾನು ಹೇಳತ್ತೀನಿ ನಿಮ್ಗೆ ಗೊತ್ತಾಗತ್ತಲ್ಲ. ಆರ್ ಪಿ ಎಫ್, ಎಸ್ ಐ, ಆಮೇಲೆ ಆರ್ ಆರ್ ಬಿ, ಎ ಎಲ್ ಬಿ 2024ರಲ್ಲಿ ಆದಂತಹ ಪ್ರಶ್ನೆಗಳು. ಅದೇ ರೀತಿ ಗ್ರೂಪ್ ಡಿ, ಅದೇ ರೀತಿ ಎನ್ ಟಿ ಪಿ ಸಿ, ಇವೆಲ್ಲವೂ ಕೂಡ ನೀವು ರೆಫರ್ ಮಾಡ್ಕೊತ ಹೋದ್ರಿ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಯಾವುದೇ ಡಿಪಾರ್ಟ್ಮೆಂಟದ್ದು ನೀವು ಎಕ್ಸಾಮ್ ಬರೀರಿ ಅಂದ್ರೆ ಆರ್ ಆರ್ ಬಿ ಒಳಗೆ ಯಾವುದೇ ಒಂದು ಎಕ್ಸಾಮ್ ಬರೀರಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ, ಡನ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ನಾನು ಕೆಲವೊಂದು ಟೈಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೀನಿ. ರೆಗ್ಯುಲರ್ ಆಗಿ ನೀವು ನೋಡ್ತಾ ಹೋಗಿ. ಓಕೆ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಯಾರು ನಿಮ್ಮ ಫ್ರೆಂಡ್ಸ್ ಇನ್ನೂ ಪ್ರಿಪ್ರೇಷನ್ ಮಾಡತ್ತಾರಲ್ಲ ಗ್ರೂಪ್ ಡಿ ಆಮೇಲೆ ಎನ್ ಟಿ ಪಿ ಸಿ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.